ಇವತ್ತು ನಾವು 334 ದೇವರುಗಳನ್ನು ಪೂಜಿಸ್ತೀವಿ. 334 ಕೋಟಿ ದೇವರುಗಳವ್ರೆ ಅಂತಾರೆ. ಒಬ್ಬೊಬ್ರಿಗೆ ಲೆಕ್ಕ ಹಾಕೊಂಡ್ರು 3 ದೇವರ ಅದು ಅಲ್ವಣ್ಣ. ಆದರೆ ನಿಜವಾದ ದೇವರನ್ನು ನಾವು ಪೂಜಿಸ್ತಿದ್ದೀವ, ಅದು ಮುಖ್ಯ. ಯಾವುದು ನಿಜವಾದ ದೇವರು? ಎತ್ತ ತಾಯಿ ತಂದೆಗಳನ್ನು ನಿಜವಾಗ್ಲೂ ನಾವು ಪೂಜೆ ಮಾಡ್ತಾ ಇದ್ದೀವ? ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಗಂಧ ಕಡ್ಡಿ ಹಚ್ಕೊಂಡು ಹಣ್ಣು ಕೈ ಹೊಡಿಸ್ಕೊ ಬತ್ತೀವಿ ವಿನಃ ಆ ಒಟ್ಟಿಗೆ ಬತ್ತಿದ್ದಂಗೆ ಅಪ್ಪ ಅವನಿಗೆ ಬೈತೀವಿ, ನಿನ್ನ ಬಾಯಿಗೆ ಮಣ್ಣಾಕ ಏನೋ ಹಿಂಗೆ ಕುಣ್ಕ ಕೆಮ್ತಿಯಲ್ಲೋ, ಏನೋ ನಿನಗೆ ಬಂದಿರೋದು ಅಂತ. ಯಾವ ದೇವ್ರು ಒಳ್ಳೇದು ಮಾಡೋಣ? ಒಂದು ಸಣ್ಣ ಕತೆ ಹೇಳ್ತೇನೆ, ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ. ಒಂದು ಸ್ಕೂಲಲ್ಲಿ ಮೇಷ್ಟ್ರು ಪಾಠ ಮಾಡ್ತಿದ್ರು. ಅವ್ವ ಅಲ್ಲಿಗೆ ಕೇಳಿಸ್ಕೊಳ್ಳಿ. ಒಂದು ಸ್ಕೂಲಲ್ಲಿ ಮೇಷ್ಟ್ರು ಪಾಠ ಮಾಡ್ತಿದ್ರು. ಮಾಸ್ಟ್ರು ಹೇಳಿದ್ರಂತೆ ಮಕ್ಕಳಿಗೆ, ಏಯ್ ಮಕ್ಕಳ, ದೇವ್ರು ನೋಡಿದ್ದೀರಪ್ಪ ನೀವೆಲ್ಲ ಅಂತ. ಒಂದು 5-6 ಹುಡುಗರು ಎದ್ದು ನಿಂತ್ಕೊಂಡು ನೋಡೀವಿ ಸರ್ ಅಂದು. ಎಲ್ಲಿದ್ದಾನೆ ದೇವರು? ಅದೇ ಮಾರಿಗುಡಿಲಿ ಮಾರಮ್ಮ ಅವಳೆ, ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯ ಅವನೇ, ನಮ್ಮಟ್ಟಿ ಪೋಟದಲ್ಲಿ ಸುಮಾರು ಜನ ದೇವರವರೇ ಸರ್ ಅಂದ. ಅಲ್ಲ ಕಣಪ್ಪ, ನಿಜವಾದ ದೇವ್ರು ನೋಡಿದ್ದೀರೇನೋ? ಆಗ ಒಂದು 3 ಐಕ್ಳು ಅಂದ್ವಂತೆ. ಹ್ಞೂ ನೋಡೀವಿ ಅಂದ್ರಂತೆ. ಮೇಷ್ಟ್ರಿಗೆ ಹಿಂಸೆ ಮೇಲೆ ಹಂಗೆ ಅಂದ್ವಂತವು. ಆಗ ಸರಿ, ನೀವು 3 ಜನ ಎದ್ದು ನಿಂತ್ಕೊಳ್ಳಿ, ದೇವ್ರು ನೋಡಿದ್ದೀರಲ್ವಾ? ನೋಡೀವಿ ಸ್ವಾಮಿ. ಆಗ ದೇವ್ರು ಎಲ್ಲಿರ್ತಾನೆ? ಸ್ವರ್ಗದಲ್ಲಿರ್ತಾನೆ. ಆ ಸ್ವರ್ಗದಲ್ಲಿ ಹೋಗಿ ಒಂದಿಡಿ ಮಣ್ಣು ತಗೊಬತ್ತೀಯಪ್ಪ ಅಂತ ಕೇಳಿದ್ನಂತೆ. ನೋಡಿ ಮಹೇಶಣ್ಣವ್ರೆ, ಒಂದಿಡಿ ಮಣ್ಣು ತತ್ತೀಯ ಅಂತ ಮಾಸ್ಟ್ರಿಗೆ ಕೇಳಿದ್ರಂತೆ. 3 ಜನ ಹುಡುಗರು ಓಡೋಡಿ ಬಂದರು ಮನೆಗೆ. ಅವ್ರ ಅಪ್ಪನಿಗೆ ಹೇಳಿದ್ರು, ಅಪ್ಪ ಸ್ವರ್ಗದಲ್ಲಿ ಮಣ್ಣು ತರ್ಬೇಕಂತ ಮೇಷ್ಟ್ರು ಹೇಳವ್ರೆ ಅಂತ. ಹತ್ತು ಬಿಡ್ತು ಪಾಪ ಅಪ್ಪರಿಗೆ, ಅವ್ರ ಅಪ್ಪನಿಗೆ. ಮೇಷ್ಟ್ರು ಏನು ಆಟ ಆಡೋಕೆ ಬಂದಿದ್ದಾನ, ಇಲ್ಲಿ ಐಕ್ಳಿಗೆಲ್ಲ ಹಿಂಗೆ ಚೆಂಗ್ಲಿ ಹೇಳ್ಸ್ಕೊಂಡು ನಿಂತ್ಕೋಕೆ ಬಂದಿದ್ದೇನೆ. ಎಲ್ಲಿದ್ದಂತೆ ಸ್ವರ್ಗ? ಹಾಂ ನಡಿಲ ಬುಡುಮ ಏಟ ಮೇಷ್ಟ್ರಿಗೆ ಅಂದ್ಕೊಂಡು ಬೈಕೊಂಡು ಆ ವೈಕಳನ್ನು ಕರ್ಕೊಬಂದವ್ರೆ. ಯಾರೋ 2 ತಾಯಿ ತಂದೆಗಳು. ಈ 3ನೇ ಹುಡುಗ ಒಂದು ಅರ್ಕ್ಲಂಗಿ ಇಟ್ಕೊಂಡು ಸ್ವಲ್ಪ ಲೇಟಾಗಿ ಬಂದ. ಅಷ್ಟೊತ್ತಿಗೆ 2 ತಾಯಿ ತಂದೆಗಳು ಮೇಷ್ಟ್ರಿಗೆ ಜಗಳ ಕಡಕ್ಕೆ ನಿಂತವ್ರೆ. ಏನು ನಿಮಗೆ ಮೇಷ್ಟ್ರೆ ಬಂದಿದ್ದೀರಿ, ಪಾಠ ಮಾಡ್ಬಿಟ್ಟು ನೆಟ್ಕೋಬೇಕು, ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ, ಐಕ್ಳಿಗೆ ಸ್ವರ್ಗದಲ್ಲಿ ಎಲ್ಲಿ ಮಣ್ಣ ಎಲ್ಲಿ ತಂದಾರಂತೆ ಅಂತ ಏನೋ ಹೊಲ್ಸಾಗೆ ಮಾತಾಡ್ತಿದ್ರು. ಆ ಹುಡುಗ ಬಂದ. ಯಾವ ಹುಡುಗ? 3ನೇ ಹುಡುಗ ಅರ್ಧೋದಂಗಿ ಅಂಗಿ ಒಳಗೆ ಒಂದಿಷ್ಟು ಮಣ್ಣು ಕಟ್ಕೊಂಡು ಬಂದು ಮೇಷ್ಟ್ರಿಗೆ ಹೇಳ್ದ, ನಾನು ಸ್ವರ್ಗದಲ್ಲಿ ಮಣ್ಣು ತಂದೀನಿ ಸರ್ ಅಂತ. ಮಾಸ್ಟ್ರಿಗೆ ಆಶ್ಚರ್ಯ ಆಯ್ತು. ಇವರಿಬ್ಬರು 2 ಹುಡುಗರು ಅಪ್ಪನ ಕರ್ಕೊಬಂದು ಬಯಸ್ತಾವ್ರೆ ನನ್ನ. ನೀನು ಸ್ವರ್ಗದಲ್ಲಿ ಮಣ್ಣು ತಂದಿದ್ದೀಯಲ್ಲಪ್ಪ, ಹಾಕೋ ಟೇಬಲ್ ಮೇಲೆ ಅಂದರು. ಟೇಬಲ್ ಮೇಲೆ ಹಾಕ್ತಾ, ಎಲ್ಲಿತ್ತು ಸ್ವರ್ಗ ಅಂದು. ಅದೇ ದೇವ್ರು ತೋಯ್ತಲ್ಲ, ದೇವ್ರಿದ್ರಲ್ಲ ಸರ್, ಅಲ್ಲೇ ಸ್ವರ್ಗ ಇತ್ತು ಅಂದ ಅವನು. ದೇವ್ರು ಎಲ್ಲಿದ್ದರು ಅಂದೆ. ನಮ್ಮ ಮನೆಯೊಳಗೆ ಇದ್ದಾರೆ ಸರ್ ಅಂದ. ಏಯ್ ತಮಾಷೆ ಮಾಡಿಬಿಡ ಕಣೋ, ಯಾರೋ ದೇವರು? ನಮ್ಮಪ್ಪ ನಮ್ಮವ್ವ ಸ್ವಾಮಿ ಮನೇಲಿ ನಿಂತಿದ್ರಲ್ಲ, ಅವರೇ ದೇವರು. ಅವ್ರಿಗೋಗಿ ಕಾಲಿಗೆ ನಮಸ್ಕಾರ ಮಾಡಿದೆ, ನನಗೆ ಆಶೀರ್ವಾದ ಮಾಡಿದ್ರು. ಅವರ ಪಾದದ ಕೆಳಗಿತ್ತಲ್ಲ ಧೂಳು, ಆ ಧೂಳನ್ನು ಕಟ್ಕೊಂಬಂದಿದ್ದೀನಿ ಸರ್, ಮಣ್ಣು ಇದೆ, ಇದೇ ಸ್ವರ್ಗದ ಮಣ್ಣು ಸರ್ ಅಂದಂತ. ಚಪ್ಪಾಳೆ ಬರಲಿ ಜೋರಾಗಿ. ಅವ್ವ, ನಾವು ದೇವ್ರ ವಿಚಾರದಲ್ಲಿ ಜಗಳ ಮಾಡ್ಕೊಂಡು ನಿಂತೀವಿ. ನನ್ನ ದೇವರು ಅಂತ. ಒಂದು ಯೋಚನೆ ಮಾಡಿ, ನಮ್ಮಪ್ಪ ಅಂತ ಯಾರೂ ಅಂತ ಇಲ್ಲ. 3 ಜನ ಗಂಡು ಮಕ್ಕಳಿದ್ರೆ ಅದೇ ಅವನೊಬ್ಬರಿಗೆ ನೀನು ಹುಡ್ಸಿರೋದು, ಹೋಗಿ ಅಲ್ಲಿ ಉಣ್ಕೊಬರೋಗು. ಏನು ನನಗೆ ಬೇರೆ ಏನು ಕೊಟ್ಬಿಟ್ಟಿದೆಯಾ? ತಾಳು ಮಾಡಬೇಕದ್ದೆಲ್ಲ ಅವನಿಗೆ ಕೊಟ್ಟಿದೆಯಾ, ನನಗೆ ಅತ್ತ ಕೊಟ್ಟಿದೆಯಾ? ಅಲ್ಲೋಗಿ ಉಣ್ಣು. ಆದರೆ ಅಪ್ಪವನ್ನ ನಾವು ದೂರ ಮಾಡ್ತಾ ಇದ್ದೀವಿ, ನಿನ್ನವನು ಅಂತ. ದೇವ್ರು ನಂದು ಅಂತ ಗುದ್ದಾಟಕ್ಕೆ ನಿಂತೀವಿ. ಮನುಷ್ಯನ ಜನ್ಮ ವಿಷ ಆಗ್ತಾ ಇದೆ, ಮನಸ್ಸೊಳಗಡೆ ವಿಷ ಆಗ್ತಾ ಇದೆ. ಇವರಲ್ಲೂ ದೇವರಿದ್ದಾನೆ, ನನ್ನಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ. ಎತ್ತ ತಾಯಿ ತಂದೆಗಳನ್ನು ಪ್ರೀತಿಸಿದ್ರೆ ಯಾವ ದೇವಸ್ಥಾನಕ್ಕೂ ಸುತ್ತಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವೆಲ್ಲ ದೇವರ ವಿಚಾರದಲ್ಲಿ ಜಗಳಾಡೋದು ಬೇಡ, ಗುದ್ದಾಡೋದು ಬೇಡ. ಮನುಷ್ಯರ ನಡುವೆ ಸೇತುವೆಗಳಾಗಿ ಇರೋಣ. ಮನುಷ್ಯರ ನಡುವೆ ಸೇತುವೆಗಳಾಗಿರೋಣ. ಬದುಕು ಅಂದರೆ ಹೆಂಗಿರಬೇಕು ಅಂದರೆ ಕನ್ನಡಿ ಇದ್ದಂಗಂತೆ ಮನುಷ್ಯ ಬದುಕಬೇಕಾದ್ರೆ. ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ. ನೀನೇನು ಮಾಡ್ತೀಯೋ ಅದನ್ನೇ ಕನ್ನಡಿ ಮಾಡುತ್ತೆ. ನೀನು ಕೈ ಮುಗಿದ್ರೆ ಅದು ಕೈ ಮುಗುತ್ತೆ, ನೀನು ಉಗಿದ್ರೆ ಅದು ನಿಮ್ಮನ್ನು ಉಗಿಯುತ್ತೆ. ಮನುಷ್ಯ ಹಂಗೆ ಬದುಕಬೇಕಂತೆ. ಎದುರುಗಡೆ ಇರೋರಿಗೆ ಯಾರಿಗಾದ್ರೂ ನಾವು ಕೈ ಮುಗಿದ್ರೆ ಅವರು ನಮ್ಮನ್ನು ಕೈ ಮುಗಿತಾರೆ. ಯಾರಾದರೂ ನಾನು ಕೆಟ್ಟದಾಗ ಮಾತಾಡಿದ್ರೆ ಅವರು ಕೆಟ್ಟದಾಗ ಮಾತಾಡ್ತಾರೆ. ಅದಕ್ಕೆ ಶಿಶುನಾಳ ಸರೀಫರು ಹೇಳ್ತಾರೆ, 3ರಲ್ಲಿ ಸೋರುತಿಹುದು ಮನೆಯ ಮಾಳಿಗೆ. ಯಾವುದೋ ಈ ಜ್ಞಾನದ ಮಾಳಿಗೆ ಸೋರ್ತಾ ಇದೆ. ಇಲ್ಲಿ ಸತ್ಯ ದೇವರನ್ನು ಯಾರೂ ನಂಬ್ತಾ ಇಲ್ಲ. ತನ್ನ ಸ್ವಾರ್ಥಕ್ಕಾಗಿ ದೇವರನ್ನು ನಂಬ್ಕೊಂಡು ಕೂತಿದ್ದೀವಿ. ದೇವರು ಹೆಂಗಿರ್ತಾನೆ ಅಂತ ಯಾರೂ ನೋಡಿಲ್ಲ ಈ ಪ್ರಪಂಚದಲ್ಲಿ.
ಆದರೆ ನಿಜವಾದ ತಾಯಿ ತಂದೆಗಳ ಪಾದವನ್ನು ಒಂದಿನೂ ಮುಟ್ಟಿರೋದಿಲ್ಲ ನಾವು. ಹಬ್ಬ ಮಾಡುವಾಗ ಬಾಡ್ ತಿನ್ಕೊಂಡು ಎಣ್ಣೆ ಹೊಡಿದೇ ಒಂದು ದೊಡ್ಡ ಹಬ್ಬ ಅಂದ್ಕೊಂಡಿವಿ.